ನನ್ನ ಹೆಸರು ಅನ್ವಿ. ನಾಗೇಶ್ ಸರ್, ಹಿರಿಯ ಮಾಸ್ಟರ್ ಹಾಗೂ ಶಶಾಂಕ್ ಅವರು ಮುಖ್ಯ ಅತಿಥಿಗಳಾದ ರವೀಂದ್ರ ಕುಮಾರ್ ಕೋಟ ಅವರನ್ನು ಕರೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಶಿಬಿರಾರ್ಥಿಗಳಿಂದ ಶಿಬಿರ ಗೀತೆ. ಈಗ ಸ್ವಾಗತ ಕೋರುವುದಕ್ಕಾಗಿ ನಮ್ಮನ್ನು ಕರೆಯುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ಅತಿಥಿಗಳಾಗಿ ಆಗಮಿಸಿದ ರವೀಂದ್ರ ಸರ್ ಇವರಿಗೂ ನನ್ನ ಸ್ವಾಗತಗಳು, ಹಾಗೂ ಹಿರಿಯ ಮಾಸ್ಟರ್ ಇವರಿಗೂ ಸ್ವಾಗತಗಳು. ನಾಗೇಶ್ ಸರ್ ಇವರಿಗೂ ಸ್ವಾಗತಗಳು. ಶಶಾಂಕ್ ಇವರಿಗೂ ಸ್ವಾಗತಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ನಿನ್ನೆಯ ದಿನಚರಿಯನ್ನು ಹೇಳಲಿದ್ದಾಳೆ ಖುಷಿ. ನಾನೀಗ ದಿನಚರಿ ಮಾಡಲು ಬಂದಿದ್ದೇನೆ. ನಾವೆಲ್ಲರೂ ಸರಿಯಾಗಿ 9 ಗಂಟೆಗೆ ಬಂದೆವು. ಸರ್ಕಲ್ ಮಾಡಿ ದರ್ಶನ್ ಸರ್ ಅವರು ನಮಗೆ ಹಾಡನ್ನು ಹೇಳಿಕೊಟ್ಟರು. ಆಮೇಲೆ ನಾವು ನಮ್ಮ ತಂಡಕ್ಕೆ ಹೋಗಿ ನಾಟಕ ಪ್ರಾಕ್ಟೀಸ್ ಮಾಡಿದೆವು. ನಾಟಕ ಪ್ರಾಕ್ಟೀಸ್ ಮಾಡಿ ತಂಪು ಪಾನಿಯನ್ನು ಸೇವಿಸಿದೆವು. ಆಮೇಲೆ ಪುನಃ ನಾಟಕ ಅಭ್ಯಾಸ ಮಾಡಿದೆವು. ಆಮೇಲೆ ಬಿಸಿ ಬಿಸಿ ಊಟವನ್ನು ಸೇವಿಸಿ ನಾಟಕ ಪ್ರಾಕ್ಟೀಸ್ ಮಾಡಿದೆವು. ಆಮೇಲೆ ತಂಪು ಪಾನಿಯನ್ನು ಸೇವಿಸಿದ ನಂತರ ಸಭಾ ಕಾರ್ಯಕ್ರಮ ನಡೆಯಿತು. ನಿನ್ನೆಯ ಸಭಾ ಕಾರ್ಯಕ್ರಮದಲ್ಲಿ ಸುರೇಶ್ ಗಿಳಿಯಾರ ಇವರು ಆಗಮಿಸಿದ್ದರು. ಹೊಡಿ ಟಂಟನೆಂದು ನಾವು ಮನೆಗೆ ಉಳಿದೆವು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಂಗು. ಈಗ ಅತಿಥಿಗಳ ಪರಿಚಯಕ್ಕಾಗಿ ಬ್ರಾಹ್ಮಿ. ಶಿಬಿರದ ಕುರಿತು ಮಾತನಾಡಲು ಶಶಾಂಕನ್ನು ಕರೆಯುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನಾಗಿರುವ ಮುಖ್ಯ ಅತಿಥಿಗಳೇ ಹಾಗೂ ನನ್ನ ಗೆಳೆಯ ಗೆಳತಿಯರಿಗೆ ವಂದಿಸುತ್ತಾ, 24 ದಿನಗಳನ್ನು ನಾನು ತುಂಬ ಚೆಂದಾಗಿ ಕಲಿತಿದ್ದೇನೆ. ನಮಗೆ ಡ್ಯಾನ್ಸ್ ಹಾಗೂ ನಾಟಕವನ್ನು ಹೇಳಿಕೊಟ್ಟರು. ನಮ್ಮ ನಾಟಕವನ್ನು ಹೇಳಿಕೊಡುವ ಸರ್ ನಾಗೇಶ್ ಸರ್
ನಮ್ಮ ನಾಟಕದ ಹೆಸರು ಚೆನ್ನ ಭೈರಾದೇವಿ. ನನಗೆ ತುಂಬ ಜನ ಫ್ರೆಂಡ್ ಆಗಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾರಂಗು. ಯಾರೀಗ ನೀನಾ? ಈಗ ಅತಿಥಿಗಳ ಪರಿಚಯಕ್ಕಾಗಿ ಬ್ರಾಹ್ಮಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈಗ ಪರಿಚಯವನ್ನು ಮಾಡಲಿಕ್ಕೆ ಇಷ್ಟಪಡುತ್ತಿದ್ದೇನೆ. ರವೀಂದ್ರ ಕುಮಾರ್ ಇವರು ಸುಮಾರು ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದರು. ಪಂಚವರ್ಣ ಸಂಸ್ಥೆಯಲ್ಲಿ ಆಗಮಿಸಿದ್ದರು. ಬಹಳ ಸೇವೆ ಮಾಡಿದ್ದರು. ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾರಂಗು. ಈಗ ಅತಿಥಿಗಳಾದ ರವೀಂದ್ರ ಕುಮಾರ್ ಕೋಟ ಅವರು ಶಿಬಿರದ ಬಗ್ಗೆ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನೆಚ್ಚಿನ ಹಿರಿಯ ಮಾಸ್ಟ್ರೇ, ಹಾಗೆ ರಂಗಕರ್ಮಿಗಳೇ, ಹಾಗೆ ಪುಟಾಣಿಗಳೇ, ಶಿಬಿರಾರ್ಥಿಗಳೇ, ಬೇಸಿಗೆ ರಜೆ ಬಂದ ತಕ್ಷಣ ಮಕ್ಕಳಿಗೆ ಒಂದು ರೀತಿಯಲ್ಲಿ ಮನೆಯವರಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಕಾಡುತ್ತದೆ. ಯಾಕೆ ಕೇಳಿದರೆ, ಹಿಂದಿನ ಥರ ಆಟೋಟಗಳಲ್ಲಿ ಭಾಗವಹಿಸುವುದೇ ಭಾರಿ ವಿರಳ. ಅದಕ್ಕೆ ಪರ್ಯಾಯವಾಗಿ ಇವತ್ತು ನಮ್ಮ ಕೈಗೆ ಸಿಕ್ಕಿರುವಂಥದ್ದು ಮೊಬೈಲ್. ಈ ಮೊಬೈಲ್ ಸಿಕ್ಕಿದರೆ ನಮಗೆ ಇಂದಿನ ಮಕ್ಕಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳು ಬೇಡವಾಗ್ತದೆ. ಆ ಕಾಲಘಟ್ಟದಲ್ಲಿ ನಾವು ಬಂದು ತಲುಪಿದ್ದೇವೆ. ಆದರೆ ಎಲ್ಲ ಕಡೆಯಲ್ಲಿ, ನಾನು ಮೊನ್ನೆ ಭಾನುವಾರ ಕಾರಂತ ಥೀಮ್ ಪಾರ್ಕ್ನಲ್ಲಿ ಒಂದು ಶಿಬಿರಕ್ಕೆ ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲೂ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡಿದ್ದೆ ಮಕ್ಕಳಿಗೆ. ಮೊಬೈಲ್ ಕಾಲಘಟ್ಟದಲ್ಲಿ ನಾವು ವಿವಿಧ ಕಡೆಗಳಲ್ಲಿ ಶಿಬಿರಗಳನ್ನು ಕಾಣ್ತಾ ಇದ್ದೇವೆ. ಈ ಶಿಬಿರದಿಂದ ಮಕ್ಕಳ ಮನೋವಿಕಾಸ ಬಲಗೊಳ್ಳುತ್ತದೆ. ಒಂದಿಷ್ಟು ತೆರೆಯ ಮರೆಯಲ್ಲಿರುವಂಥ ಪ್ರತಿಭೆಗಳು ಹೊರಚುಮ್ಮುತ್ತದೆ. ಪ್ರತಿಭೆಗಳು ಅನಾವರಣಗೊಳ್ಳಲಿಕ್ಕೆ ಈ ಶಿಬಿರಗಳು ಎಷ್ಟು ಸಹಕಾರಿಯೋ, ಅದೇ ರೀತಿ ನನಗಿವತ್ತು ಇಲ್ಲಿ ಬಂದು ಕೂಡಲೇ ತುಂಬ ಖುಷಿಯಾಯಿತು. ಏನ್ಕಂಡ್ರೆ, ಪ್ರಕೃತಿ ಮಾತೆಯ ಮಡಿಲಲ್ಲಿ ನೀವೆಲ್ಲ ನಲಿದಾಡ್ತಾ ಇದ್ದೀರಿ. ಇದು ಭಾಗ್ಯವಯ್ಯ ಅಂತ ಹೇಳಿದಾಗ ಪ್ರಕೃತಿ ಮಡಿಲೇ ನಿಮಗೆ ಒಂದು ಭಾಗ್ಯ ಸಿಕ್ಕಿದೆ. ಯಾಕೆ ಹೇಳಿದರೆ, ಪ್ರಸ್ತುತ ಕಾಲಘಟ್ಟದಲ್ಲಿ ಮರಗಿಡಗಳು ನಾಶವಾಗ್ತಾ ಇದೆ. ಕಾಂಕ್ರೀಟ್ ಕಾಡು ಸಿದ್ಧಗೊಳ್ತಾ ಇದೆ. ಕಾಂಕ್ರೀಟಿನ ವನದಿಂದ ನಾವಿವತ್ತು ಬಿಸಿಲಿನ ಬೇಗೆಯಲ್ಲಿ ಬೇಯ್ತಾ ಇದ್ದೇವೆ. ಇದಕ್ಕೆ ಕಾರಣ ನಾವುಗಳೇ. ಪ್ರಕೃತಿಯ ಬಗ್ಗೆ ಚಿಂತನೆ ಕಡಿಮೆಯಾಗಿದೆ. ಆಧುನಿಕ ಜಗತ್ತಿನಲ್ಲಿ ನಾವು ಮುಂದುವರಿಬೇಕೆನ್ನುವಂಥ ದೃಷ್ಟಿಕೋನದಿಂದ ಅಳಿವಿನಂಚಿಗೂ ಹೋಗ್ತಾ ಇದ್ದೇವೆ. ಮಕ್ಕಳೇ, ನೀವು ಕಲೆ, ಸಾಹಿತ್ಯ, ಸಂಗೀತ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಏನು ಪ್ರೋತ್ಸಾಹ ಪಡಿತೀರೋ, ಅದೇ ರೀತಿ ಇವತ್ತೇನು ಇಲ್ಲಿ ಪ್ರಕೃತಿಯ ಮಡಿಲಲ್ಲಿ ನೀವು ಕುಳಿತುಕೊಂಡಿದ್ದೀರಿ, ಆ ಪ್ರಕೃತಿ ಬಗ್ಗೆ ದಿನಕ್ಕೆ ಒಂದು 10 ನಿಮಿಷ ನೀವು ಯೋಚನೆ ಮಾಡಬೇಕಾದ ಅಗತ್ಯತೆ ಇದೆ. ಯಾಕಂದರೆ ನಮ್ಮ ಪೀಳಿಗೆ ಒಂದು ರೀತಿಯಲ್ಲಿ ಸಾಧಾರಣ ಮಟ್ಟಿಗೆ ಹತ್ರ ಬರ್ತಾ ಇದೆ. ಆದರೆ ನಿಮ್ಮ ಪೀಳಿಗೆ ಬೇಕಾಗಿದೆ. ಮುಂದಿನ ಪೀಳಿಗೆಗೆ ಈ ಪ್ರಕೃತಿಯನ್ನು ಉಳಿಸ್ಕೊಂಡ್ರೆ, ನಾವು ಪ್ರತಿ ಜೂನ್ ಮೊದಲು ಶಾಲೆಯಲ್ಲಿ ಶಾಲೆ ಸ್ಟಾರ್ಟ್ ಆದ ನಂತರ ಗಿಡ ಕೊಡ್ತಿದ್ರು. ನಾವು ಮನೆ ಅಂಗಳಿಗೆ ಹೋಗಿ ನಡ್ತಾಯಿದ್ವು, ಅದು ಬೇರೆ ಶಾಲೆಯ ಮೈದಾನದಲ್ಲಿ. ಅದೇ ರೀತಿ ಇವಾಗಲೂ ನಾವು ಜೂನಿಂದ ಆಗಸ್ಟ್ವರೆಗೆ ನಾವು ಗಿಡ ವಿತರಣಾ ಕಾರ್ಯಕ್ರಮ ಮಾಡ್ತಿದ್ದೇವೆ, ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಿದ್ದೇವೆ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ, ಬೇರೆ ಬೇರೆಗಳಲ್ಲಿ. ಅದೇ ರೀತಿ ನೀವು ಆ ಗಿಡ ನಟ್ಟು ಬೆಳೆಸುವಂಥ
ಚಿಂತನೆ ಪಸರಿಸ್ಕೊಳ್ಳಿ. ಇನ್ನೊಂದು ಏನು ಕೇಳಿದರೆ, ನಾವೀಗ ಆಲ್ರೆಡಿ ಹೆಕ್ತಾ ಇದ್ದೇವೆ. ಪ್ರತಿ ಭಾನುವಾರ ಗಲ್ಲೆಗಳಲ್ಲಿ ರೋಡ್ಗಳಲ್ಲಿ ನಾವು ಪ್ಲಾಸ್ಟಿಕ್ ಹೆಕ್ಕುವಂಥ ಕಾರ್ಯಕ್ರಮ ಮಾಡ್ತಿದ್ದೇವೆ. ಪ್ರತಿ ಭಾನುವಾರ 205 ಭಾನುವಾರ ನಾವು ಪೂರೈಸ್ಕೊಂಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ, ಬೀಚು, ಹೀಗೆ ಬೇರೆ ಬೇರೆ ಕಡೆ ಅತಿಯಾದ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಿದೆ ಮಕ್ಕಳೇ. ಈ ಪ್ಲಾಸ್ಟಿಕ್ಕು ಎಷ್ಟು ಹಾನಿಕರ ಅಂದರೆ, ನೀವು ಕುಡಿಯುವಂಥ, ಇವತ್ತು ಎಲ್ಲೇ ವಿಶೇಷ ಫಂಕ್ಷನ್ಗೆ ಹೋದರೆ ಅಲ್ಲೊಂದು ಬಾಟ್ಲಿ ಕೊಡ್ತಾರೆ. ಆ ಬಾಟ್ಲಿಯಲ್ಲಿ ನೀರು, ನಾನು ಆ ಕಂಪನಿಗೆ ಹೋಗಿ ತಿಳ್ಕೊಂಡಿದ್ದೆ, 1.5 to 2 ತಿಂಗಳು ಮುಂಚೆ ಆ ನೀರು ತುಂಬಿಸಿ ಇಡ್ತಾರೆ ಆ ಬಾಟ್ಲಿಯಲ್ಲಿ. ಒಂದಂಶ ವಿಷ ಅದರೊಳಗೆ ಲೀನ ಆಗ್ತದೆ. ಮತ್ತು ಆ ಬಾಟ್ಲಿ ಕುಡ್ದಾದ ನಂತರ ಆ ಕಾರ್ಯಕ್ರಮ ಆಯೋಜಕರು ಮನೆಯಲ್ಲಿ ಸುಡುವಂಥದ್ದು ಅಥವಾ ಹೊಳೆಗೆ ಎಸೆಯುವಂಥದ್ದು ಕೆಲಸ ಮಾಡ್ತಾರೆ, ಅಥವಾ ಮನೆ ಹಿಂಭಾಗದ ತೋಡುಗಳಲ್ಲಿ. ಅದು ನಮ್ಮ ಪರಿಸರಕ್ಕೆ ಹಾನಿ. ಮನೆಯಲ್ಲಿ ಅತಿಯಾದಂಥ ಪ್ಲಾಸ್ಟಿಕ್ ಬಳಕೆ, ಅದ್ರ ಬಗ್ಗೆಯೂ ತುಂಬ ಜಾಗೃತಿ ವಹಿಸಬೇಕಾದ ಅಗತ್ಯತೆ ಇದೆ. ಇನ್ನೊಂದು ಹೇಳ್ತೇನೆ ಮಕ್ಕಳೇ, ಈ ಕಾರ್ಯಕ್ರಮದಲ್ಲಿ ಹೇಳಬಾರ್ದು ಅಂತ ಗೊತ್ತಿಲ್ಲ, ಆದರೂ ಹೇಳ್ತೇನೆ. ಅತಿಯಾದ ನೀವು ಲೇಸು ಕುರ್ಕುರಿ ಪ್ಯಾಕೆಟ್ ಎಸಿತೀರಿ ತಿಂದು, ಅದು ನಿಮ್ಮ ದೇಹಕ್ಕೂ ಹಾನಿಕರ. ಹೆಚ್ಚಾಗಿ ಮಕ್ಕಳಿಗೆ ಬರುವಂಥದ್ದು ಅಪೆಂಡಿಕ್ಸ್, ಅದು ಮೂಲ ಕಾರಣವೇ ಲೇಸ್ ಕುರ್ಕುರಿ. ನಾನು ಕಂಪನಿಯನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ಕಳಕಳಿ ನಿಮಗಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನು ತಿಂದು ನೀವು ರೋಡ್ ಮೇಲೆ ಎಸ್ತು ಹೋಗ್ತೀರಿ, ನೀವು ಮನೆ ತಗೊಂಡು ಹೋಗೋದಿಲ್ಲ. ಪರಿಸರಕ್ಕೂ ಹಾನಿ, ನಿಮ್ಮ ದೇಹಕ್ಕೂ ಹಾನಿ. ಬೇಕಿದ್ರೆ ನೀವು ಮನೆ ತಗೊಂಡೋಗಿ ಆ ಲೇಸ್ ಕುರ್ಕುರಿಯನ್ನು ಒಂದು ಸುಟ್ಟು ಕಾಣಿ ಒಂದು ಸಲ, ಹೇಗಿರುತ್ತೆ ಅಂತೇಳಿ. ಹೇಗೆ ನಾವು ಪ್ಲಾಸ್ಟಿಕ್ ಸುಟ್ಟು ಒಂದು ರೀತಿಯಲ್ಲಿ ಆಗುತ್ತೋ ಅದೇ ರೀತಿ ಅದು ಆಗ್ತದೆ. ಆದುದರಿಂದ ಮಕ್ಕಳೇ, ನೀವು ಎಷ್ಟು ಈ ಕಲಾ ಕ್ಷೇತ್ರಕ್ಕೆ ಎಷ್ಟು ಕೊಡುಗೆಯನ್ನು ಮುಂದಿನ ದಿನಗಳಲ್ಲಿ ನೀಡ್ತೀರೋ, ಅದೇ ರೀತಿ ನಾವು ಬದುಕಿ ಬಾಳಬೇಕಾದ್ರೆ ಪರಿಸರದ ಬಗ್ಗೆ ಮಾಡಲೇಬೇಕಾದ ಅಗತ್ಯತೆ. ಯಾಕಂದರೆ ರಾಷ್ಟ್ರೀಯ ಹೆದ್ದಾರಿ ಕುಂದಾಪುರದವರೆಗೆ ಹಿಂದೆ ಶಿವರಾಮ್ ಕಾರಂತರ ಸಹೋದರ KL ಕಾರಂತರು ಒಂದಿಷ್ಟು ಮರ ಗಿಡಗಳನ್ನು ನಟ್ಟಿದ್ರು, ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿದರು. ಬೃಹದಾಕಾರವಾದಂಥ ಮರಗಳು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ನಂತರ ಅದು ಕಡ್ದಾಕಿದ್ರು. ಅದ ನಂತರ ದಿನಗಳಲ್ಲಿ ನಾವು ಬಿಸಿಲ ಬೇಗೆಯಲ್ಲಿ ಮೊದಲು ನೆರಳಲ್ಲಿ ಹೋಗ್ತಾಯಿದ್ದೆವು. ಅದೇ ರೀತಿ ಅವರ ಹೆಸರನ್ನು ಸ್ವಲ್ಪ ಮಟ್ಟಿಗೆ ಉಳಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೇವೆ. KL ಕಾರಂತರ ಹೆಸರನ್ನು ಸ್ವಲ್ಪ ಮಟ್ಟಿಗೆ ಉಳಿಸುವ ಪ್ರಯತ್ನದಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿ ಬೇರೆ ಬೇರೆ ಗಿಡ ಮರಗಳನ್ನು ನೆಟ್ಟು ಪೋಷಿಸುವಂಥ ಕೆಲಸ ಮಾಡ್ತಿದ್ದೇವೆ. ಅದೇ ರೀತಿ ಮಕ್ಕಳೇ, ಪ್ರಕೃತಿಗೋಸ್ಕರ ಸ್ವಲ್ಪ ಸಮಯ ಮೀಸಲಿಡಿ. ಪ್ಲಾಸ್ಟಿಕ್ ಮುಕ್ತ ಸಮಾಜದ ಬಗ್ಗೆ ನಿಮಗೊಂದು ಚಿಂತನೆ ಇರಲಿ. ಹಾಗೆ ಕಳೆದ ಹಲವಾರು ವರ್ಷಗಳಿಂದ ಯಶಸ್ವಿ ಕಲಾವೃಂದ ಕೈಲಾಸ ಟ್ರಸ್ಟ್ ಶಿಬಿರಗಳನ್ನು ಆಯೋಜಿಸ್ತಾ ಇದೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಇತ್ತೀಚೆಗೆ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದೆ. ನಿಮಗೋಸ್ಕರ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಈ ತೆಕ್ಕಟ್ಟೆ ಪರಿಸರದಲ್ಲಿ ಸಾಂಸ್ಕೃತಿಕ ಜಾತ್ರೆಯನ್ನು ಹರಿಸಿದೆ ಅಂತ ಅನ್ಬೋದು. ಯಾಕಂದರೆ ಸಾಕಷ್ಟು ಮಕ್ಕಳು, ಒಂದಿಷ್ಟು ಪ್ರತಿಭೆಗಳು ಆ ಯಶಸ್ವಿ ಕಲಾವೃಂದದಿಂದ ಸಿದ್ಧಗೊಳ್ತಾ ಇದೆ. ಇದು ಇಲ್ಲಿರುವಂಥ ಎಲ್ಲ ಸಂಘಟಕರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ, ಇವತ್ತು ನೀನಾಸಮ್ ಅಂತ ಒಂದು ಒಳ್ಳೆ ತಂಡದ ಪ್ರಮುಖರನ್ನು ಕರೆಸಿ ನಿಮಗೂ ಟ್ರೈನಿಂಗ್ ಕೊಡ್ತಿದ್ದರಂತೆ, ಅದರಷ್ಟು ಅದ್ಭುತ ಬೇರೆ ಯಾವುದೂ ಇಲ್ಲ. ನಾವು ವರ್ಷಕ್ಕೂ ನಮ್ಮೆಲ್ಲ ತಂಡದವರು ನೀನಾಸಮ್ ನಾಟಕ ಕೋಟ ವಿವಿಧ ಭಾಗಗಳಲ್ಲಿ ಮಾಡ್ತಾಯಿದ್ದೇವೆ. ಆ ನಾಟಕಕ್ಕೆ ಒಂದು ಸಲ ಹೋಗಿ ನಾವು ಕೂತ್ರೆ ಮತ್ತು ನಮ್ಗೆ ಹೇಳಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅಷ್ಟು ಅದ್ಭುತವಾದಂಥ ಕೊಡುಗೆ ಈ ರಂಗಕ್ಷೇತ್ರಕ್ಕೆ ನೀಡಿದಿರುವಂಥದ್ದು ನೀನಾಸಮ್ ತಂಡ. ಆ ತಂಡದ ಪ್ರಮುಖರಿಗೆ ವಿಶೇಷವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಸಂಘಟಕರಿಗೂ, ಇಲ್ಲಿನ ನಮ್ಮ ವೈದ್ಯರು ಇರ್ಬೋದು, ಹಿರಿಯ ಮಾಸ್ಟರ್ ಇರ್ಬೋದು, ಇಲ್ಲಿನ ಎಲ್ಲ ಪ್ರಮುಖರಿಗೆ ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ಸಭಾ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆಗಾಗಿ ಆಶ್ರಿತ್. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ಧನ್ಯವಾದ ಸಮರ್ಪಣೆ ಬಂದಿದ್ದೇನೆ. ರವೀಂದ್ರ ಸರ್, ಇವರಿಗೂ ಧನ್ಯವಾದಗಳು. ಹಿರಿಯ ಮಾಸ್ಟರ್, ಇವರಿಗೂ ಧನ್ಯವಾದಗಳು. ನಾಗೇಶ್ ಸರ್, ಇವರಿಗೂ ಧನ್ಯವಾದಗಳು. ಶಶಾಂಕ್, ಇವರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾಂಗು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಾಜಾಂಗು.